ಸಮಾಜವಾದದ ಉಳಿದ ತತ್ವಗಳನ್ನು ತಿಳಿಯೋಣ. ರಿಮೈನಿಂಗ್ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಲಿಸಮ್. ಈಗಾಗಲೇ ಕಳೆದ ಒಂದು ಸೆಷನ್ನಲ್ಲಿ ಸಮಾಜವಾದದ ಸುಮಾರು 5 ತತ್ವಗಳ ಬಗ್ಗೆ ವಿವರಿಸಲಾಗಿದೆ. ಸಮಾಜಕ್ಕೆ ಪ್ರಾಮುಖ್ಯತೆ, ಹಾಗೇನೇ ಮುಖ್ಯವಾಗಿ ಬಂಡವಾಳಶಾಹಿಗೆ ವಿರೋಧ, ಹಾಗೇನೇ ಮುಖ್ಯವಾದಂಥ ಮತ್ತೊಂದು ತತ್ವ ಪೈಪೋಟಿಗೆ ಬದಲಾಗಿ ಸಹಕಾರಿ ತತ್ವಕ್ಕೆ ಆದ್ಯತೆ, ಖಾಸಗಿ ಆಸ್ತಿಯನ್ನು ರದ್ದುಗೊಳಿಸ್ತಕ್ಕಂತಹದ್ದು, ಉತ್ಪಾದನಾ ಮತ್ತು ವಿತರಣಾ ಸಾಧನಗಳ ಮೇಲೆ ರಾಜ್ಯದ ಒಡೆತನ ಅಂತಕ್ಕಂತಹ ಒಂದು ತತ್ವಗಳನ್ನು ಕಳೆದ ಒಂದು ಸೆಷನ್ನಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ ಮುಂದೆ ಇನ್ನುಳಿದಂಥ ಒಂದು ಅಂಶಗಳನ್ನು ತಿಳಿತಾ ಹೋಗೋಣ. ಸಮಾಜವಾದದ ಉಳಿದಂಥ ತತ್ವಗಳು ಈಗಾಗಲೇ ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೀನಿ. ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತಹ, ವ್ಯಕ್ತಿವಾದ ಮತ್ತು ಬಂಡವಾಳಶಾಹಿ ಪದ್ಧತಿಯನ್ನು ವಿರೋಧಿಸಿ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಸಮಾಜದ ಸರ್ವರ ಕಲ್ಯಾಣವನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನೇ ಸಮಾಜವಾದ ಅಂತ ಕರೆಯಬಹುದಾಗಿದ್ದು, ಈ ಸಮಾಜವಾದದ ಇನ್ನುಳಿದ ತತ್ವಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲ ಈ ಒಂದು ಅಂಶಗಳಲ್ಲಿ 6ನೆಯ ಅಂಶ ಸಮಾನತೆ. ಸಮಾಜವಾದ ಮುಖ್ಯವಾಗಿ ಏನು ಸಮಾನತೆ ಅಂತಕ್ಕಂಥದ್ದೇ ಸಮಾಜವಾದದ ಆಧಾರ ತತ್ವ. ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಈಕ್ವಾಲಿಟಿ. ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್. ಯಾವುದೇ ತಾರತಮ್ಯವನ್ನು ಮಾಡದೇ ಇರತಕ್ಕಂತಹ ಸಮಾನತೆಯನ್ನು ಬಯಸ್ತಕ್ಕಂಥದ್ದೇ ಸಮಾಜವಾದ. ಇಟ್ ಮೀನ್ಸ್ socialism stands for the principle of equality. It tries to remove social and economic inequality. It also tries to limit the differences between the haves and have-nots. This is the basic another one principle of socialism. ಈ ಒಂದು ಸಮಾಜವಾದದ ಮತ್ತೊಂದು ತತ್ವ ಬಹಳ ಮುಖ್ಯವಾಗಿ ಸಂಪತ್ತು ಕೇವಲ ಕೆಲವು ಜನಗಳ ಕೈಯಲ್ಲಿ ಕೇಂದ್ರೀಕೃತವಾದರೆ, ಅಂದರೆ ಸಂಪತ್ತು ಕೇವಲ ಕೆಲವು ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾದರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಪತ್ತು ಕೇವಲ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗ್ತಾ ಹೋದಾಗ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಪೂರ್ಣ ಸಮಾನತೆ ಸಾಧ್ಯವಿಲ್ಲ. ಅಂದರೆ ಸಮಾನತೆ ಅಂತ ಬಂದಾಗ 100ಕ್ಕೆ 100 ಭಾಗನೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಏನು ಸಮಾನತೆಯನ್ನು ತರ್ತಕ್ಕಂಥದ್ದು ಸಾಧ್ಯವಿಲ್ಲ. ಸಮಾನತೆ ಮೀನ್ಸ್ ಮಾನವ ನಿರ್ಮಿತವಾದಂಥ ಕೃತಕ ಅಸಮಾನತೆಗಳನ್ನು ನಿರ್ಮೂಲನ ಮಾಡ್ತಕ್ಕಂಥದ್ದೇ ಸಮಾಜವಾದ. ಆದ್ದರಿಂದ ಮಾನವ ನಿರ್ಮಿತವಾದಂತಹ ಕೃತಕವಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಕಾನೂನು ಮತ್ತು ಸುಧಾರಣೆಗಳ ಮೂಲಕ ಹೋಗಲಾಡಿಸಬೇಕು. ಸಾಮಾಜಿಕ ಅಸಮಾನತೆ ಅಂತ ಬಂದಾಗ ಜಾತಿ, ಮತ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ ಇವೆಲ್ಲವೂ ಕೂಡ ಸಾಮಾಜಿಕ ಅಸಮಾನತೆ. ಇದನ್ನು ಹೋಗಲಾಡಿಸುವ ಮೂಲಕ ಯಾವುದೇ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದೇ ಸಮಾಜವಾದ. ಆ ಸಾಮಾಜಿಕ ಅಸಮಾನತೆ, ಅದರ ಜೊತೆಗೆ ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಮೀನ್ಸ್ ಬಡವ ಅಥವಾ ಶ್ರೀಮಂತ, ಮೇಲ್ವರ್ಗ ಅಥವಾ ಕೆಳವರ್ಗ, ಉಳ್ಳವರು ಅಥವಾ ಇಲ್ಲದವರು ಅಂತ ಹೇಳಿಬಿಟ್ಟು ಏನು ತಾರತಮ್ಯವನ್ನು ಮಾಡಲಾಗತ್ತೆ, ಇದನ್ನು ಆರ್ಥಿಕ ಅಸಮಾನತೆ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಈ ಆರ್ಥಿಕ ಮತ್ತು ಸಾಮಾಜಿಕ ಎರಡೂ ರೀತಿಯ ಅಸಮಾನತೆಗಳನ್ನು ಕೂಡ ಸಂಪೂರ್ಣವಾಗಿ ತೊಡೆದು ಹಾಕ್ತಕ್ಕಂಥದ್ದು ಸಮಾಜವಾದದ ಉದ್ದೇಶವಾಗಿದೆ. ಇದರಿಂದಾಗಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಅಂತಕ್ಕಂಥದ್ದು ಸ್ವಲ್ಪವಾದರೂ ಕೂಡ ಕಡಿಮೆಯಾಗಬಹುದು ಅಂತಕ್ಕಂತಹದ್ದು ಸಮಾಜವಾದಿಗಳ ಅಭಿಪ್ರಾಯ. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂದರೆ ಆ ಡಿಫ್ರೆನ್ಸಸ್ ಏನಿದೆ, ಅಂತರ ಏನಿದೆ, ಕಡಿಮೆಯಾಗಬಹುದು. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ನಿರ್ಮೂಲನ ಮಾಡಿದ್ದೇ ಆದಲ್ಲಿ ಈ ಎರಡೂ ವಿಷಯಗಳಲ್ಲೂ ಅಥವಾ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸಮಾನತೆಯನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಅಂತಕ್ಕಂಥದ್ದು ಕಡಿಮೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಆ ಮೂಲಕ ಸಮಾನತೆಯ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಸಮಾಜವಾದದ ಮೂಲ ತತ್ವವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇದು ಈಕ್ವಾಲಿಟಿ ಅಥವಾ ಸಮಾನತೆ.
ಮತ್ತೊಂದು ತತ್ವ ಸಾಮಾಜಿಕ ನ್ಯಾಯಕ್ಕೆ ಉತ್ತೇಜನ ಅಥವಾ ಪ್ರೋತ್ಸಾಹ. ಪ್ರಮೋಷನ್ ಆಫ್ ಸೋಷಿಯಲ್ ಜಸ್ಟಿಸ್. Socialism provides justice and security to the people in the fields of agriculture, industry and other aspects. ಅಂದರೆ ಸಮಾಜವಾದ ಸಮಾಜದಲ್ಲಿರುವಂತಹ ಪ್ರತಿಯೊಂದು ವರ್ಗಕ್ಕೂ ಕೂಡ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಲ್ಲಿ ಸಹಕಾರಿಯಾಗುತ್ತದೆ. ಅಂದರೆ ಸಮಾಜದಲ್ಲಿ ಬರ್ತಕ್ಕಂತಹ ಎಲ್ಲ ವರ್ಗದವರಿಗೂ ಕೂಡ ಯಾವುದೇ ಒಂದು ವರ್ಗವನ್ನು ಕೂಡ ನಿರ್ಲಕ್ಷ್ಯವನ್ನು ಮಾಡದೆ ಸಮಾಜದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವರ್ಗಕ್ಕೂ ಕೂಡ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡೋದಕ್ಕೆ ಸಹಕಾರಿಯಾಗತ್ತೆ. ಅಂದರೆ ಸಾಮಾಜಿಕವಾಗಿ ಜಾತಿ, ಮತ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ ಈ ಒಂದು ಅಂಶಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು, ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ನ್ಯಾಯವೇ ಈ ಒಂದು ಸಾಮಾಜಿಕ ನ್ಯಾಯ. ಈ ಒಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಸಮಾಜವಾದ ಸಹಕಾರಿಯಾಗತ್ತೆ. ಹೇಗೆ ಅಂತಂದರೆ ಎಲ್ಲ ವಿಧದ ಖಾಸಗಿ ಹೊಡೆತನವನ್ನು ಕೂಡ ರದ್ದುಗೊಳಿಸೋದ್ರಿಂದ ಆರ್ಥಿಕತೆಯನ್ನು ಆಧರಿಸಿಕೊಳ್ಳದೆ ವ್ಯಕ್ತಿಯ ಅವಶ್ಯಕತೆ ಹಾಗೆಯೇ ಸಾಮರ್ಥ್ಯಕ್ಕೆ ಆದ್ಯತೆ ಅಂತಕ್ಕಂಥದ್ದು ದೊರಕುತ್ತೆ. ಅಂದರೆ ಎಲ್ಲ ರೀತಿಯ ಖಾಸಗಿ ಹೊಡೆತನವನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸೋದ್ರಿಂದ ಆರ್ಥಿಕತೆಯನ್ನು ಆಧರಿಸಿಕೊಳ್ಳದೆ ವ್ಯಕ್ತಿಯ ಅವಶ್ಯಕತೆ ಹಾಗೂ ಸಾಮರ್ಥ್ಯಕ್ಕೆ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಅವಶ್ಯಕತೆ ಏನಿದೆ, ಅವರ ಸಾಮರ್ಥ್ಯ ಏನಿದೆ, ಈ ಒಂದು ಅಂಶಗಳಿಗೆ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಆಗ ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಸಮಾನ ಅವಕಾಶ ದೊರಕಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ಸಮಾಜವಾದದ ಒಂದು ತತ್ವವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇದು ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ತತ್ವ, ಪ್ರಮೋಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂತಹದ್ದು. ಮತ್ತೊಂದು ತತ್ವ ಆರ್ಥಿಕ ಹಾಗೂ ಸಾಮಾಜಿಕ ಸುಧಾರಣೆ. ಎಕನಾಮಿಕ್ ಅಂಡ್ ಸೋಷಿಯಲ್ ರಿಫಾರ್ಮ್. Socialism wants to solve the economic problems such as unemployment and poverty on the basis of economic and social reform. ಇಲ್ಲಿ ಸಮಾಜವಾದ ಜಾರಿಗೆ ಬಂದಿದ್ದೇ ಆದಲ್ಲಿ ಅಥವಾ ಅನುಷ್ಠಾನಗೊಂಡರೆ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಯಾಗುತ್ತದೆ. ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಜಾತಿ, ಮತ, ಲಿಂಗ ಇಂಥ ವರ್ಗಭೇದಗಳು ಇವೆಲ್ಲ ಏನಿದ್ದಾವೆ ಇವೆಲ್ಲವೂ ಕೂಡ ನಿರ್ಮೂಲನೆಯಾಗತ್ತೆ. ಇನ್ನು ಆರ್ಥಿಕ ಕ್ಷೇತ್ರದಲ್ಲಿ ಹೇಗೆ ಸುಧಾರಣೆ ಆಗುತ್ತೆ ಅಂತಂದರೆ ಶ್ರೀಮಂತ, ಬಡವ, ಉಳ್ಳವ ಅಥವಾ ಇಲ್ಲದೇ ಇರ್ತಕ್ಕಂಥವ್ರು ಅಂತ ಹೇಳ್ತಕ್ಕಂತಹ ಮೇಲ್ವರ್ಗ ಅಥವಾ ಕೆಳವರ್ಗ ಅಂತಕ್ಕಂಥ ಎಲ್ಲ ರೀತಿಯ ತಾರತಮ್ಯಗಳನ್ನು ಕೂಡ ಹೋಗಲಾಡಿಸಲಾಗುತ್ತೆ. ಆ ರೀತಿಯಾಗಿ ಸಾಮಾಜಿಕವಾಗಿ ಸುಧಾರಣೆಯಾಗುತ್ತೆ ಸಮಾಜವಾದದಿಂದ. ಅದರ ಜೊತೆಯಲ್ಲಿ ಆರ್ಥಿಕವಾಗಿಯೂ ಕೂಡ ಸುಧಾರಣೆಯಾಗುತ್ತೆ. ಇದರಿಂದಾಗಿ ಕಾರ್ಮಿಕರಿಗೆ ಒಂದೇ ಬಗೆಯ ವೇತನವನ್ನು ಕೊಡ್ತಕ್ಕಂಥದ್ದು, ಅಂದರೆ ಈಕ್ವಲ್ ಪೇ ಟು ಈಕ್ವಲ್ ವರ್ಕ್, ಅಂದರೆ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸತಕ್ಕಂಥವರಿಗೆ ಕಾರ್ಮಿಕರೆಲ್ಲರಿಗೂ ಕೂಡ ಒಂದೇ ಬಗೆಯ ವೇತನವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಈಕ್ವಲ್ ಪೇ ಟು ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ. ಅದು ಸ್ತ್ರೀ ಇರಬಹುದು, ಪುರುಷ ಇರಬಹುದು ಅಥವಾ ಯಾವುದೇ ವ್ಯಕ್ತಿ ಇರಬಹುದು. ಒಂದೇ ಬಗೆಯ ಕೆಲಸವನ್ನು ಮಾಡಿದಾಗ ಎಲ್ಲರಿಗೂ ಕೂಡ ಸಮಾನವಾದಂಥ ವೇತನವನ್ನು ಕೊಡ್ತಕ್ಕಂಥದ್ದು. ಅಂದರೆ ಈಗ ಉದಾಹರಣೆಗೆ ಪುರುಷನಿಗೆ ಒಂದು 15,000 ರೂಪಾಯಿಗಳ ವೇತನವನ್ನು ಕೊಟ್ಟರೆ ಯಾವುದೋ ಒಂದು ಕೆಲಸಕ್ಕೆ, ಅದೇ ಕೆಲಸವನ್ನು ಮಾಡ್ತಕ್ಕಂಥ ಮಹಿಳೆಗೂ ಕೂಡ 15,000 ರೂಪಾಯಿಗಳ ವೇತನವನ್ನು ಯಾವುದೇ ತಾರತಮ್ಯವನ್ನು ಮಾಡದೆ ನೀಡಲಾಗ್ತಕ್ಕಂಥದ್ದೇ ಸಮಾನ ಕೆಲಸಕ್ಕೆ ಸಮಾನ ವೇತನ. ಹಾಗೆಯೇ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ, ಜಾಬ್ ಸೆಕ್ಯೂರಿಟಿ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಉದ್ಯೋಗದ ಯಾವಾಗಲೂ ಕೂಡ ಅಭದ್ರತೆ, ಯಾವಾಗ ತೆಗಿತಾರ ಕೆಲಸದಿಂದ ಅಂತ ಹೇಳಿಬಿಟ್ಟು ಭಯ ಇತ್ತು. ಆದರೆ ಸಮಾಜವಾದಿ ಪದ್ಧತಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಉದ್ಯೋಗದ ಅಭದ್ರತೆ ಇರೋದಿಲ್ಲ, ಜಾಬ್ ಇನ್ಸೆಕ್ಯೂರಿಟಿ ಇರೋದಿಲ್ಲ. ಇಲ್ಲಿ ಯಾವಾಗಲೂ ಕೂಡ ಉದ್ಯೋಗದ ವಿಷಯದಲ್ಲಿ ಭದ್ರತೆ ಇರುತ್ತೆ. ಅಂದರೆ ಒಮ್ಮೆ ಅವನು ಕೆಲಸಕ್ಕೆ ಸೇರಿಕೊಂಡ ಅಂತಂದರೆ ಅವನು ತನ್ನ ಸಾಮರ್ಥ್ಯವಿರುವವರೆಗೂ ಕೂಡ ಯಾವುದೇ ಆತಂಕವಿಲ್ಲದೆ, ಅಭದ್ರತೆ ಇಲ್ಲದೆ ತನ್ನ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಮುಖ್ಯವಾಗಿ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಯನ್ನು ಕೂಡ ಒದಗಿಸಿಕೊಡುತ್ತೆ. ಹಾಗೆಯೇ ಉತ್ಪಾದನಾ ಸಾಧನಗಳನ್ನೆಲ್ಲವನ್ನು ಕೂಡ ರಾಷ್ಟ್ರೀಕರಣ ಮಾಡುವ ಮೂಲಕ, ಅಂದರೆ ಉತ್ಪಾದನಾ ಸಾಧನಗಳಾದಂತಹ ಭೂಮಿ, ಬಂಡವಾಳ, ಹಾಗೇನೇ ಶ್ರಮ, ಹಾಗೆ ಸಂಘಟನೆ ಇವೆಲ್ಲವನ್ನು ಕೂಡ ರಾಜ್ಯ ಅಥವಾ ಸಮಾಜವೇ ತನ್ನ ಒಂದು ಹೊಡೆತನ ಮತ್ತು ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದನ್ನು ಉತ್ಪಾದನಾ ಸಾಧನಗಳ ರಾಷ್ಟ್ರೀಕರಣ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ.
ಆ ಮೂಲಕ ಸಮಾಜದ ಒಟ್ಟು ಹಿತಕ್ಕೋಸ್ಕರ ಈ ಒಂದು ಉತ್ಪಾದನಾ ಸಾಧನಗಳನ್ನು ಮೀಸಲಿಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯಿಸ್ತಾ ಹೋಗುತ್ತೆ. ಇದರಿಂದಾಗಿ ಆದಾಯದಲ್ಲಿನ ಅಸಮಾನತೆಯನ್ನು ತೊಡೆದು ಹಾಕಬಹುದು. ಅಂದರೆ ಶ್ರೀಮಂತ ಅಥವಾ ಬಡವ, ಮೇಲ್ವರ್ಗ, ಕೆಳವರ್ಗ, ಉಳ್ಳವರು ಅಥವಾ ಇಲ್ಲದೇ ಇರತಕ್ಕಂಥವ್ರು ಅಂತಕ್ಕಂತಹ ಆದಾಯದಲ್ಲಿನ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಬಹುದು ಅಥವಾ ನಿವಾರಿಸಬಹುದು. ಹಾಗೆಯೇ ಬಡವರು ಮತ್ತು ಕಾರ್ಮಿಕ ವರ್ಗ ಏನಿದ್ದಾರೆ ಆ ಬಡವರ ಮತ್ತು ಕಾರ್ಮಿಕರ ಶೋಷಣೆ ಮಾಡುವುದನ್ನು ತಪ್ಪಿಸಿ, ಅಂದರೆ ಈ ಹಿಂದೆ ಸಮಾಜವಾದ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಬಂಡವಾಳಶಾಹಿ ಅಥವಾ ವ್ಯಕ್ತಿವಾದ ಅಂತಕ್ಕಂಥದ್ದೇನಿತ್ತು, ಅಲ್ಲಿ ಬಡವರ ಹಾಗೆಯೇ ಕಾರ್ಮಿಕರ ಶೋಷಣೆಯನ್ನು ಬಂಡವಾಳಶಾಹಿಗಳು ನಿರಂತರವಾಗಿ ಮಾಡ್ತಾ ಇದ್ರು. ಅದನ್ನು ತಪ್ಪಿಸಿಬಿಟ್ಟು, ಅಂದರೆ ಬಡವರ ಮತ್ತು ಕಾರ್ಮಿಕರ ಶೋಷಣೆಯನ್ನು ತಪ್ಪಿಸಿ ಸಾಮಾಜಿಕ ಸಮಾನತೆ ದೊರಕೋದಕ್ಕೂ ಕೂಡ ಅವಕಾಶವಾಗುತ್ತೆ. ಹಾಗಾಗಿ ಇದನ್ನು ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಯ ತತ್ವ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಹಾಗೇನೇ ಮತ್ತೊಂದು ತತ್ವ ಪೀಸ್ಫುಲ್ ಚೇಂಜ್, ಅಂದರೆ ಶಾಂತಿಯುತವಾದಂತಹ ಬದಲಾವಣೆ. ಸೋಷಿಯಾಲಿಸಮ್ ಟ್ರೈಸ್ ಬ್ರಿಂಗ್ ಪೀಸ್ಫುಲ್ ಚೇಂಜಸ್ ರ್ಯಾದರ್ ದ್ಯಾನ್ ರೆವಲ್ಯೂಷನ್. ಕ್ರಾಂತಿ ಅಥವಾ ಹಿಂಸೆಗೆ ಬದಲಾಗಿ ಸಮಾಜವಾದ ಶಾಂತಿಯುತವಾದಂತಹ, ಅಂದರೆ ಹಿಂಸಾತ್ಮಕ ಅಥವಾ ಕ್ರಾಂತಿಯ ಮಾರ್ಗಗಳಲ್ಲಿ ಅಥವಾ ವಿಧಾನಗಳಲ್ಲಿ ಯಾವುದೇ ನಂಬಿಕೆಯನ್ನು ಹೊಂದಿರದೆ ಶಾಂತಿಯುತವಾಗಿ ಸಮಾಜದ ಬದಲಾವಣೆಯನ್ನು ಬಯಸಕ್ಕಂಥೋದೇ ಸಮಾಜವಾದ ಅಂತ ಹೇಳಬಹುದಾಗಿದೆ. ಅಂದರೆ ಮಾರ್ಕ್ಸ್ವಾದದ ಹಾಗೆ, ಕ್ರಾಂತಿಕಾರಿಗಳ ಹಾಗೆ ಹಿಂಸಾತ್ಮಕ ಅಥವಾ ಕ್ರಾಂತಿಯುತ ಮಾರ್ಗಗಳಲ್ಲಿ ಯಾವುದೇ ನಂಬಿಕೆಯನ್ನು ಸಮಾಜವಾದ ಹೊಂದಿಲ್ಲ. ಅಂದರೆ ಬಂಡವಾಳಶಾಹಿ ಏನಿದೆ, ಅಂದರೆ ಸಮಾಜ ಯಾವುದೇ ಇರಬಹುದು, ಸಮಾಜ ಬದಲಾಗ್ತಕ್ಕಂಥದ್ದು ಶಾಂತಿಯುತವಾದಂಥ ವಿಧಾನಗಳ ಮೂಲಕ ಅಹಿಂಸಾತ್ಮಕವಾಗಿ ಕ್ರಾಂತಿರಹಿತವಾಗಿ ಸಮಾಜದ ಬದಲಾವಣೆಯಾಗಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸುತ್ತೆ. ಅಂದರೆ ಬಂಡವಾಳಶಾಹಿಗಳ ನಿಯಂತ್ರಣದಲ್ಲಿರ್ತಕ್ಕಂತಹ ರಾಜ್ಯ ಅಥವಾ ಸಮಾಜದ ನಿಯಂತ್ರಣಕ್ಕೆ, ಅಂದರೆ ಬಂಡವಾಳಶಾಹಿಗಳ ಕೈಯಲ್ಲಿರ್ತಕ್ಕಂತಹ ಬಂಡವಾಳಶಾಹಿಗಳ ನಿಯಂತ್ರಣದಿಂದ ರಾಜ್ಯದ ಅಥವಾ ಸಮಾಜದ ನಿಯಂತ್ರಣಕ್ಕೆ ಉತ್ಪಾದನಾ ಸಾಧನಗಳನ್ನು ಪರಿವರ್ತನೆ ಮಾಡುವಲ್ಲಿ ಅಥವಾ ಆ ಬಂಡವಾಳಶಾಹಿಗಳಿಂದ ಸಮಾಜಕ್ಕೆ ಉತ್ಪಾದನಾ ಸಾಧನಗಳನ್ನು ವಶಪಡಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹಾಗೆಯೇ ಹಂತವಾಗಿ ಬದಲಾವಣೆಯಾಗಬೇಕು ಅಂತಕ್ಕಂತಹ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದೆ. ಅಂದರೆ ಬಂಡವಾಳಶಾಹಿಗಳು ಅಷ್ಟು ಸುಲಭವಾಗಿ ತಾವು ಹೊಂದಿರತಕ್ಕಂಥ ಉತ್ಪಾದನಾ ಸಾಧನಗಳ ಒಡೆತನವನ್ನು, ರಾಜ್ಯದ ಒಡೆತನವನ್ನು ಬಿಟ್ಟುಕೊಡಲಿಕ್ಕೆ ತಯಾರಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಬಂಡವಾಳಶಾಹಿಗಳ ಮನವೊಲಿಸುವ ಮೂಲಕ ಅಹಿಂಸಾತ್ಮಕವಾಗಿ ಕ್ರಾಂತಿರಹಿತವಾಗಿ ಶಾಂತಿಯುತವಾಗಿ ಹಂತವಾಗಿ ಉತ್ಪಾದನಾ ಸಾಧನಗಳನ್ನೆಲ್ಲವನ್ನ ಕೂಡ ಬಂಡವಾಳಶಾಹಿಗಳಿಂದ ಸಮಾಜದ ನಿಯಂತ್ರಣಕ್ಕೆ ಅಥವಾ ರಾಜ್ಯದ ಹೊಡೆತನಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ತತ್ವವನ್ನು ಸಮಾಜವಾದ ಪ್ರತಿಪಾದಿಸುತ್ತೆ. ಅಂದರೆ ಆ ಉತ್ಪಾದನಾ ಮತ್ತು ವಿತರಣಾ ಸಾಧನಗಳನ್ನು ರಾಜ್ಯ ಅಥವಾ ಸಮಾಜ ತನ್ನ ಒಂದು ಒಡೆತನಕ್ಕೆ ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಂಡ ಮೇಲೆ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕೇಂದ್ರೀಯ ವ್ಯವಸ್ಥೆ ಇರಬೇಕು ಅಂತ ಹೇಳಿದರೂ ಕೂಡ ವಿಕೇಂದ್ರೀಕರಣ, ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಅಂದರೆ ಒಂದು ಕಡೆ ಅಧಿಕಾರ ಇರಬೇಕು. ಆದಾಗ್ಯೂ ಕೂಡ ಒಂದೇ ಕಡೆ ಅಧಿಕಾರ ಇದ್ದರೆ ಅಧಿಕಾರದ ದುರುಪಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ವಿಕೇಂದ್ರೀಕರಣದ ಮತ್ತು ಅಧಿಕಾರ ನಿಯೋಜನೆಗೂ ಕೂಡ ಅವಕಾಶವನ್ನು ನೀಡ್ತಾ ಹೋಗುತ್ತೆ. ಅಂದರೆ ಅಧಿಕಾರ ಹಂಚಿಕೆಯಾಗಬೇಕು ಅಂತಂದು ಕೂಡ ಸಮಾಜವಾದ ಪ್ರತಿಪಾದಿಸುತ್ತೆ. ಇದರಿಂದಾಗಿ ಸಮಾಜದ ಸುಧಾರಣೆ ಹಾಗೆಯೇ ಪುನರ್ನಿರ್ಮಾಣ ಸಾಧ್ಯವಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅಥವಾ ತತ್ವವನ್ನು ಸಮಾಜವಾದ ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಬಂಡವಾಳಶಾಹಿಯಿಂದ ಸಮಾಜವಾದಕ್ಕೆ ಸಮಾಜವನ್ನು ಯಾವ ರೀತಿಯಾಗಿ ಬದಲಾಯಿಸಬೇಕು ಅಂತಂದರೆ ಶಾಂತಿಯುತವಾಗಿ, ಅಂದರೆ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗಗಳನ್ನು ಅನುಸರಿಸದೆ ಶಾಂತಿಯುತವಾಗಿ ಹಂತವಾಗಿ ನಿಧಾನವಾಗಿ ಬಂಡವಾಳಶಾಹಿಗಳನ್ನು ಮನವೊಲಿಸುವ ಮೂಲಕ ಮನಪರಿವರ್ತನೆಯನ್ನು ಮಾಡುವ ಮೂಲಕ ಅವರೇ ಸ್ವಇಚ್ಛೆಯಿಂದ ಉತ್ಪಾದನಾ ಸಾಧನಗಳನ್ನೆಲ್ಲವನ್ನ ಕೂಡ ರಾಜ್ಯ ಅಥವಾ ಸಮಾಜದ ನಿಯಂತ್ರಣಕ್ಕೆ ಸ್ವಇಚ್ಛೆಯಿಂದ ಒಪ್ಪಿಸುವಂತೆ ಅವರನ್ನು ಪರಿವರ್ತಿಸಬೇಕು. ಅದಕ್ಕೋಸ್ಕರ ಶಾಂತಿಯುತವಾದಂಥ ವಿಧಾನಗಳನ್ನು ಅನುಸರಿಸುವ ಮೂಲಕ ಸಮಾಜವಾದವನ್ನು ಸ್ಥಾಪಿಸಬೇಕು ಅಂತೇಳ್ಬಿಟ್ಟು ಸಮಾಜವಾದ ಪ್ರತಿಪಾದಿಸುತ್ತೆ. ಮತ್ತೊಂದು ಮುಖ್ಯವಾದಂತಹ ತತ್ವ ಯೋಜನಾಬದ್ಧ ಆರ್ಥಿಕ ವ್ಯವಸ್ಥೆ, ಸಿಸ್ಟಮ್ ಆಫ್ ಪ್ಲಾನ್ಡ್ ಎಕಾನಮಿ. ಸಮಾಜವಾದ ಯೋಜನಾಬದ್ಧವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಬಯಸುತ್ತೆ. ಅಂದರೆ ಸಮಾಜವಾದ ಯೋಜನಾಬದ್ಧವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಬಯಸ್ತಾ ಹೋಗುತ್ತೆ. ಯೋಜನಾಬದ್ಧವಾದಂಥ ಆರ್ಥಿಕ ವ್ಯವಸ್ಥೆ ಅಂತಂದಾಗ ಯಾವುದೇ ಒಂದು ಕಾರ್ಯವನ್ನು
ಅಥವಾ ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿಯೇ ಪೂರ್ವಭಾವಿಯಾಗಿ ಯೋಚಿಸಿ ಒಂದು ವ್ಯವಸ್ಥಿತವಾದಂತಹ ಆ್ಯಕ್ಷನ್ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ಅಂತ ನಾವು ಕರೀತೇವೆ. ಅಂದರೆ ಯಾವಾಗ ಆರಂಭ ಮಾಡಬೇಕು, ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಯಾವ ರೀತಿಯಾಗಿ ಯಶಸ್ವಿಯಾಗಿ ಗುರಿಯನ್ನು ತಲುಪಬೇಕು ಅಂತಕ್ಕಂಥದ್ರ ಬಗ್ಗೆ ಮೊದಲೇ ಒಂದು ಬ್ಲೂ ಪ್ರಿಂಟನ್ನು, ನೀಲಿ ನಕಾಶೆಯನ್ನು ಸಿದ್ಧಪಡಿಸ್ಕೊಂಡು ಅದಕ್ಕನುಗುಣವಾಗಿ ಕಾರ್ಯರೂಪಕ್ಕೆ ಯಾವುದೇ ಒಂದು ಕಾರ್ಯವನ್ನು ತರಬೇಕು ಅಂತಕ್ಕಂಥದ್ದೇ ಪ್ಲಾನಡ್ ಎಕಾನಮಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯೋಜನಾ ರಹಿತವಾದಂಥ ವ್ಯವಸ್ಥೆಯಲ್ಲಿ, ಅಂದರೆ ಯಾವುದೇ ಯೋಜನೆ ಇಲ್ಲ ಅಂತಂದಾಗ ಸಾಮಾನ್ಯವಾಗಿ ಬಡತನ, ಹಾಗೆಯೇ ಉದ್ಯೋಗಗಳ ಒಂದು ಅಭಾವ, ಇಟ್ ಮೀನ್ಸ್ ನಿರುದ್ಯೋಗ ಸಮಸ್ಯೆ, ಹಾಗೆಯೇ ಇವುಗಳು ರಾಜ್ಯದ ಪ್ರಗತಿ ಕುಂಠಿತಕ್ಕೆ ಕಾರಣವಾಗುತ್ತೆ. ಯಾವುದೇ ರೀತಿಯ ಆರ್ಥಿಕತೆಯು ಯೋಜನಾಬದ್ಧವಾಗಿ ಸಿದ್ಧಗೊಂಡು ಆಚರಣೆಗೆ ತರೋದರಿಂದ ಬಡತನ, ನಿರುದ್ಯೋಗಗಳು ಮಾಯವಾಗಿ ದೇಶ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶವಾಗುತ್ತೆ. ಹಾಗಾಗಿ ಯೋಜನಾಬದ್ಧವಾದಂಥ ಆರ್ಥಿಕತೆಗೆ ಸಮಾಜವಾದ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ತತ್ವವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಯಾವುದೇ ಒಂದು ಕಾರ್ಯವನ್ನು ಯೋಜನಾಬದ್ಧವಾಗಿ ಮಾಡಿದಾಗ ಒಂದು ಕಡೆ ಬಡತನ ಮತ್ತು ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಕೂಡ ನಿವಾರಿಸಬಹುದಾಗಿರುತ್ತೆ. ಅದರ ಜೊತೆಯಲ್ಲಿ ದೇಶವು ಕೂಡ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ಅಂದರೆ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ರಾಜ್ಯಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಸಿಸ್ಟಮ್ ಆಫ್ ಪ್ಲಾನಡ್ ಎಕಾನಮಿ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಏನು ಭಾರತದಂತಹ ದೇಶಗಳು, ಇಂಗ್ಲೆಂಡ್ನಂತಹ ದೇಶಗಳೇನಿದ್ದಾವೆ, ಇವುಗಳು ಈ ಒಂದು ಯೋಜನೆಯನ್ನು ಅಥವಾ ಪ್ಲಾನಿಂಗನ್ನು ಅಳವಡಿಸಿಕೊಳ್ಳುವ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೀಡಬಹುದಾಗಿದೆ. ಹಾಗಾದರೆ ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಸಮಾಜವಾದ ಅಂತಕ್ಕಂಥದ್ದು ಅದ್ಭುತವಾದಂತಹ ತತ್ವಗಳನ್ನು ಒಳಗೊಂಡಿದೆ. ಮೊದಲ ಸೆಷನ್ನಲ್ಲಿ ಸುಮಾರು ಒಂದು 5 ಅಂಶಗಳ ಬಗ್ಗೆ, ಹಾಗೆಯೇ ಈ ಒಂದು ಸೆಷನ್ನಲ್ಲೂ ಕೂಡ ಸುಮಾರು 5 ಅಂಶಗಳ ಬಗ್ಗೆ ಸುದೀರ್ಘವಾಗಿ ವಿವರಣೆಯನ್ನು ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಮುಖ್ಯವಾಗಿ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಬಂಡವಾಳಶಾಹಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಪೈಪೋಟಿಯ ಜಾಗದಲ್ಲಿ ಸಾಕಾರ ತತ್ವಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಉತ್ಪಾದನಾ ಮತ್ತು ವಿತರಣಾ ಸಾಧನಗಳನ್ನೆಲ್ಲವನ್ನು ಕೂಡ ರಾಜ್ಯವೇ ಹೊಡೆತನ ಮತ್ತು ನಿಯಂತ್ರಣವನ್ನು ಹೊಂದಿರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದಂತಹ ಇನ್ನೂ ಕೆಲವೊಂದು ತತ್ವಗಳು ಅಂತಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಯನ್ನು ತರ್ತಕ್ಕಂಥದ್ದು, ಹಾಗೆಯೇ ಸಮಾನತೆಯನ್ನು ಜಾರಿಗೆ ತರ್ತಕ್ಕಂತಹದ್ದು, ಹಾಗೆಯೇ ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂತಹದ್ದು, ಹಾಗೆಯೇ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಸಮಾಜವಾದಿ ವ್ಯವಸ್ಥೆಗೆ ಸಮಾಜ ಬದಲಾವಣೆಯಾಗ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಹಿಂಸೆ ಅಥವಾ ಕ್ರಾಂತಿಯನ್ನು ಮಾಡದೆ ಶಾಂತಿಯುತವಾದಂಥ ವಿಧಾನಗಳ ಮೂಲಕ ಬದಲಾಗಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಕ್ಕಂಥದ್ದು. ಹಾಗೆಯೇ ಒಂದು ರಾಜ್ಯ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಯೋಜನಾಬದ್ಧವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತಕ್ಕಂತಹ ತತ್ವಗಳನ್ನು ಈ ಒಂದು ಸಮಾಜವಾದ ಒಳಗೊಂಡಿದೆ. ಒಟ್ಟಾರೆಯಾಗಿ ಈ ಒಂದು ಸಮಾಜವಾದದ ತತ್ವಗಳನ್ನು ನಾವು ತಿಳಿದಂಥ ಸಂದರ್ಭದಲ್ಲಿ ಅಥವಾ ಅವಲೋಕನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಕನ್ಕ್ಲೂಷನಲ್ಲಿ ನೋಡ್ತಕ್ಕಂತಹ ಸಂದರ್ಭದಲ್ಲಿ ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಆಧುನಿಕ ಕಾಲದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ, ಹಾಗೇನೇ ಆರ್ಥಿಕ ಸಾಮಾಜಿಕ ನ್ಯಾಯ ಸ್ಥಾಪನೆಯ ಪ್ರಮುಖವಾದಂಥ ರಾಜಕೀಯ ಸಿದ್ಧಾಂತ ಆಗಿದೆ. ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ, ಅದರ ಜೊತೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಸ್ಥಾಪನೆಯ ಪ್ರಮುಖವಾದಂಥ ಒಂದು ರಾಜಕೀಯ ಸಿದ್ಧಾಂತ. ಅಂದರೆ ಬಂಡವಾಳಶಾಹಿಗಳ ಕೈಯಿಂದ ಇಡೀ ಸಮಾಜಕ್ಕೆ ಇವುಗಳನ್ನು ಉತ್ಪಾದನಾ ಸಾಧನಗಳನ್ನು ಇವೆಲ್ಲವನ್ನು ಕೂಡ ವಹಿಸ್ಕೊಡ್ಬೇಕು. ಖಾಸಗಿ ಆಸ್ತಿ ಇರಬಾರ್ದು, ಖಾಸಗಿ ಆಸ್ತಿಯನ್ನು ನಿರ್ಮೂಲನೆ ಮಾಡಬೇಕು, ಬಂಡವಾಳಶಾಹಿಯನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸುವ ಮೂಲಕ ಇಡೀ ಸಮಾಜದಲ್ಲಿ ಬರ್ತಕ್ಕಂತಹ ಎಲ್ಲರೂ ಕೂಡ, ಅಂದರೆ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಬೆಳವಣಿಗೆಯನ್ನು ಸಾಧಿಸಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ಸಾಧಿಸಬೇಕು. ಅದರ ಜೊತೆಯಲ್ಲಿ ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮೀನ್ಸ್ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಅವಶ್ಯಕತೆಗಳನ್ನು ರಾಜ್ಯ ಅಥವಾ ಸರ್ಕಾರವೇ ಒದಗಿಸ್ಕೊಡ್ಬೇಕು. ಅಂದರೆ ಉತ್ಪಾದನಾ ಸಾಧನಗಳನ್ನೆಲ್ಲವನ್ನ ಕೂಡ ರಾಜ್ಯನೇ ತಗೊಂಡು ಒಡೆತನ ನಿಯಂತ್ರಣ ಎಲ್ಲವನ್ನ ಕೂಡ ತಗೊಂಡು ಜನಗಳ ಜೀವನಕ್ಕೆ ಅವಶ್ಯಕವಾದಂಥ ಮೂಲಭೂತ ಅಗತ್ಯತೆಗಳನ್ನು ಒದಗಿಸಿಕೊಡ್ತಕ್ಕಂಥದ್ದೇ ಸಾಮಾಜಿಕ ನ್ಯಾಯ.
ಹಾಗಾಗಿ ಇದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ಪ್ರಮುಖವಾದಂಥ ಒಂದು ರಾಜಕೀಯ ಸಿದ್ಧಾಂತವೂ ಕೂಡ ಆಗಿದೆ. ಇದು ವ್ಯಕ್ತಿವಾದಕ್ಕೆ ಹಾಗೆಯೇ ಬಂಡವಾಳಶಾಹಿವಾದಕ್ಕೆ, ಸಮಾಜದಲ್ಲಿನ ಅಸಮಾನತೆಗೆ ವಿರೋಧವಾದಂಥ ಸಿದ್ಧಾಂತವಾಗಿದೆ. ಅಂದರೆ ಸಮಾಜವಾದ ಅಂತಕ್ಕಂಥದ್ದು ನಾವು ಈ ತತ್ವಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ, ಸಮಗ್ರವಾಗಿ ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ಸಮಾಜವಾದ ಅಂತಕ್ಕಂಥದ್ದು ವ್ಯಕ್ತಿವಾದಕ್ಕೆ ವಿರುದ್ಧ. ಅಂದರೆ ವ್ಯಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಾಜದ ಹಿತಾಸಕ್ತಿಯನ್ನು ಕಡೆಗಣಿಸ್ತಕ್ಕಂಥದ್ದೇ ವ್ಯಕ್ತಿವಾದ. ಅಂದರೆ ವ್ಯಕ್ತಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಕೊಡಬೇಕು, ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಅಥವಾ ಸಮಾಜ ಹಸ್ತಕ್ಷೇಪವನ್ನು ಮಾಡಬಾರ್ದು. ಹಾಗಾಗಿ ಅಬ್ಸಲ್ಯೂಟ್ ಲಿಬರ್ಟೀಸ್, ಅಪರಿಮಿತವಾದಂಥ ಸ್ವಾತಂತ್ರ್ಯಗಳನ್ನು ವ್ಯಕ್ತಿಗೆ ಕೊಡಬೇಕು ಅಂತಕ್ಕಂಥದ್ದೇ ವ್ಯಕ್ತಿವಾದ. ಹಾಗಾಗಿ ವ್ಯಕ್ತಿವಾದಕ್ಕೆ, ಅದರ ಜೊತೆಗೆ ಬಂಡವಾಳಶಾಹಿ ಮೀನ್ಸ್ ಕೆಲವು ವ್ಯಕ್ತಿಗಳು ದೇಶದ ಆರ್ಥಿಕ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವ ಮೂಲಕ ಉತ್ಪಾದನೆ ವಿತರಣೆ ಇವುಗಳನ್ನು ಕೆಲವು ವ್ಯಕ್ತಿಗಳು ನಿಯಂತ್ರಿಸತಕ್ಕಂತಹ ಪದ್ಧತಿಯೇ ಬಂಡವಾಳಶಾಹಿ ಪದ್ಧತಿ. ಅಂದರೆ ಸಮಾಜವಾದ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಬಂಡವಾಳಶಾಹಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ ವ್ಯಕ್ತಿವಾದ, ಬಂಡವಾಳವಾದ ಹಾಗೇನೇ ಸಾಮಾಜಿಕ ಅಸಮಾನತೆಗೆ, ಅಂದರೆ ಸಮಾಜದಲ್ಲಿನ ಅಸಮಾನತೆಗೆ ವಿರೋಧವಾದಂಥ ಸಿದ್ಧಾಂತವಾಗಿದೆ. ಅಂದರೆ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮುಂತಾದಂಥ ಕ್ಷೇತ್ರಗಳಲ್ಲಿ ಅಸಮಾನತೆಯನ್ನು ಮಾಡಲಾಗ್ತಾ ಇದೆ ವ್ಯಕ್ತಿಯ ನಡುವೆ, ಆ ಅಸಮಾನತೆಗೂ ಕೂಡ ವಿರೋಧವಾದಂಥ ಸಿದ್ಧಾಂತವಾಗಿದೆ. ಈಗಾಗಲೇ ಹೇಳಿದೆ, ಇದು ಶಾಂತಿಯುತವಾದಂಥ ಬದಲಾವಣೆಯ ಮೂಲಕ ಸಮಾಜ ಬದಲಾಗಬೇಕು ಅಂತಂದು ಕೂಡ ಬಯಸುತ್ತೆ. ಹಾಗೇನೇ ಸಮಾನತೆಯನ್ನು ಎಲ್ಲರಿಗೂ ಕೂಡ ಕಲ್ಪಿಸ್ಕೊಡ್ಬೇಕು, ಸಾಮಾಜಿಕ ನ್ಯಾಯವನ್ನು ಕೂಡ ಒದಗಿಸ್ಕೊಡ್ಬೇಕು, ಅದರ ಜೊತೆಯಲ್ಲಿ ಆರ್ಥಿಕ ನ್ಯಾಯವನ್ನು ಕೂಡ ಒದಗಿಸ್ಕೊಡ್ಬೇಕು. ಹಾಗೇನೇ ಸಮಾಜದ ಒಟ್ಟು ಹಿತದಲ್ಲಿ ನಂಬಿಕೆಯನ್ನು ಹೊಂದಿದ್ದು ಸಮಾಜ ವಿರೋಧಿ ಕೃತ್ಯಗಳನ್ನು ತಡೆಗಟ್ಟುವಲ್ಲಿ ರಾಜ್ಯದಿಂದ ಮಾತ್ರವೇ ಸಾಧ್ಯ ಅಂತಕ್ಕಂಥದ್ರಲ್ಲಿ ನಂಬಿಕೆಯನ್ನು ಕೂಡ ಹೊಂದಿದೆ. ಅಂದರೆ ಸಮಾಜ ವಿರೋಧಿ ಚಟುವಟಿಕೆಗಳು ಅಂತಂದರೆ ಸಾಮಾನ್ಯವಾಗಿ ಬಹಳ ಇಲ್ಲಿ ಕಾಮನ್ ಆಗಿ ನಾವು ಗಮನಿಸ್ತಕ್ಕಂಥದ್ದು ಅಂತಂದರೆ ಪೈಪೋಟಿ, ಹಾಗೇನೇ ವಸ್ತುಗಳ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಅನಾವಶ್ಯಕವಾಗಿ ಬೆಲೆಗಳನ್ನು ಏರಿಕೆ ಮಾಡ್ತಕ್ಕಂಥದ್ದು, ಹಾಗೇನೇ ಕಳ್ಳ ಸಾಗಾಣಿಕೆ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಮಾಜ ವಿರೋಧಿ ಚಟುವಟಿಕೆಗಳಾಗುತ್ತೆ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇವೆಲ್ಲವನ್ನು ಕೂಡ ತಡೆಗಟ್ಟೋಲಿಕ್ಕೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗೋದಿಲ್ಲ. ಹಾಗಾಗಿ ರಾಜ್ಯದಿಂದ ಮಾತ್ರವೇ ಸಾಧ್ಯ ಅಂತಕ್ಕಂಥ ವಿಷಯದಲ್ಲಿ ಪ್ರಬಲವಾದಂಥ ನಂಬಿಕೆಯನ್ನು ಕೂಡ ಹೊಂದಿದೆ. ಅದರ ಜೊತೆಯಲ್ಲಿ ಉತ್ಪಾದನಾ ಸಾಧನಗಳು, ಅಂದರೆ ನಾನು ಈಗಾಗಲೇ ಹೇಳಿದೆ, ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ ಇವೆಲ್ಲವೂ ಕೂಡ ಉತ್ಪಾದನಾ ಸಾಧನಗಳು. ಇನ್ನು ವಿತರಣಾ ಸಾಧನಗಳಾಗಿರ್ತಕ್ಕಂತಹ ಬ್ಯಾಂಕ್, ರೈಲ್ವೆ ಇವುಗಳು ಎಲ್ಲವೂ ಕೂಡ ಸಾಮೂಹಿಕ ಒಡೆತನ ಅಥವಾ ರಾಜ್ಯದ ಒಡೆತನದಲ್ಲಿ ಇರಬೇಕು ಅಂತಕ್ಕಂಥ ಸಮಗ್ರೀಕರಣದ ತತ್ವವನ್ನು ಇದು ಹೊಂದಿದೆ. ಹಾಗೇನೇ ಸಮಾಜವಾದ ರಾಜ್ಯ ಅಂತಕ್ಕಂತಹ ಸಂಸ್ಥೆಯನ್ನು ಕಲ್ಯಾಣ ಸಾಧನ ಯಂತ್ರವಾಗಿದೆ ಅಂತಕ್ಕಂಥ ತತ್ವದಲ್ಲೂ ಕೂಡ ನಂಬಿಕೆಯನ್ನು ಹೊಂದಿದೆ. ಅಂದರೆ ವ್ಯಕ್ತಿವಾದ ಆ್ಯಕ್ಚುಲ್ ಆಗಿ ರಾಜ್ಯವನ್ನು ಅನಿಷ್ಟ ಪೀಡೆ ಅಂತೇಳ್ಬಿಟ್ಟು ಕರೀತಾರೆ ವ್ಯಕ್ತಿವಾದಿಗಳು. ಅಂದರೆ ಸ್ಟೇಟ್ ಈಸ್ ಆ್ಯನ್ ನೆಸೆಸರಿ ಈವಿಲ್, ಅಂದರೆ ರಾಜ್ಯ ಕೆಡುಕು, ಪೀಡೆ, ಪಿಶಾಚಿ ಅಂತೇಳ್ಬಿಟ್ಟು ಬೈತಾರೆ. ಆದರೆ ಸಮಾಜವಾದ ಎಲ್ಲಿಯೂ ಕೂಡ ರಾಜ್ಯವನ್ನು ವಿರೋಧಿಸೋದಿಲ್ಲ. ರಾಜ್ಯವನ್ನು ಇಡೀ ಸಮಾಜದ ಅಥವಾ ಇಡೀ ಸಮುದಾಯದ ಕಲ್ಯಾಣ ಸಾಧನ, ಅಂದರೆ ಸರ್ವರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲರ ಒಂದು ಯೋಗಕ್ಷೇಮವನ್ನು, ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಸಂಸ್ಥೆ ಅಂತೇಳ್ಬಿಟ್ಟು ಸಮಾಜವಾದ ಪರಿಗಣಿಸುತ್ತೆ. ಇದಿಷ್ಟು ಕೂಡ ಸಮಾಜವಾದದ ತತ್ವಗಳ ಬಗ್ಗೆ ವಿವರಣೆ.